ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಬೋಟ್ ನೆಕ್ ಬ್ಲೌಸ್ ಕಟಿಂಗ್, ಫ್ರಂಟ್ ಬೋಟ್ ನೆಕ್, ಬ್ಯಾಕ್ ಬೋಟ್ ನೆಕ್, ಸೊ ಎರಡೂ ಕಡೆ ಬೋಟ್ ನೆಕ್ ಇಟ್ಟು ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಜನವರಿ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಬಂದು 3 ತಿಂಗಳು ಕೋರ್ಸ್ ಇರುತ್ತೆ. 3 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಕಂಪ್ಲೀಟ್ 3 ತಿಂಗಳು ಕೋರ್ಸ್ಗೆ, ಮಂತ್ಲಿ ಅಲ್ಲ, ಓಕೆನಾ. ಸೊ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ, ಲೈವ್ ಇರಲ್ಲ. ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಕೊಡ್ತೀವಿ. ನಿಮ್ದು ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡ್ಕೊಡ್ತೀವಿ. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇವ್ರದ್ದು ಬ್ಲೌಸ್ನ ಲೆಂತ್ ಬಂದು 13 ಇಂಚು. ಸೊ ಬ್ಯಾಕ್ ಪಾರ್ಟಿಗೆ ಫಸ್ಟ್ ಕಟ್ ಮಾಡ್ತಾ ಇರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತಗೊಂಡು 14 ಇಂಚಿಗೆ ತಗೊಂಡಿದ್ದೀನಿ. ಶೋಲ್ಡರ್ ಇವ್ರದ್ದು ಬಂದು 15 ಇಂಚು, ಅದರಲ್ಲಿ ಅರ್ಧ ಅಂದ್ರೆ 7.5 ಇಂಚು. 7.5 ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. 7.5 ಇಂಚ್ಗೆ ಅರ್ಧ ಇಂಚು ಸೇರಿಸಿ 8 ಇಂಚ್ಗೆ ಆರ್ಮೋಲ್ ಡೆಪ್ತ್ ಅಥವಾ ಲೆಂತ್ ಮಾರ್ಕ್ ಹಾಕ್ತಾ ಇದ್ದೀನಿ. ಈಗ ಒಂದು ಲೈನ್ ಹಾಕೊಂಡ್ಬಿಡೋಣ. ಸರಿ, ಇಲ್ಲಿ 8 ಇಂಚಿಗೆ ಮಾರ್ಕ್ ಹಾಕಬೇಕು. 7.5ಗೆ ಅರ್ಧ ಇಂಚು ಸೇರಿಸಿ 8 ಇಂಚು. ಇಲ್ಲಿಂದ ಇಲ್ಲಿ 7.5ಗೆ ಏನು ಮಾರ್ಕ್ ಹಾಕಿದೀವಿ, ಅದೇ 7.5ಗೆ ಮತ್ತೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಸೊ ಮಾರ್ಕ್ ಹಾಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಅಪ್ಪರ್ ಚೆಸ್ಟ್ ಬಂದು ಇವ್ರದ್ದು 33 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಆಗುತ್ತೆ. ನೋಡಿ, ಇಲ್ಲಿಂದ 8.25 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚ್ಗೆ ಮಾರ್ಜಿನ್. ನೆಕ್ ಬಿಡ್ತು ನೋಡಿ, ನೀವು ಇದರಲ್ಲಿ 2 ಇಂಚ್ ಮಾತ್ರ ಶೋಲ್ಡರ್ ಸಿಗೋ ಹಂಗೆ ಇಟ್ಕೊಂಡು ಮಿಕ್ಕಿದೆಲ್ಲ ನೆಕ್ ಬ್ರಾಡ್ ಬಿಡ್ತು ಏನಿದೆ ಅದು ಇಟ್ಕೊಳ್ಬಹುದು. ಸೊ ಫ್ರಂಟ್ ಬೋಟ್ ನೆಕ್, ಬ್ಯಾಕ್ ಬೋಟ್ ನೆಕ್ ಆಗಿರೋದ್ರಿಂದ ದೋಣಿ ಆಕಾರ ಬರ್ಬೇಕಂದ್ರೆ ನೆಕ್ ಬಿಡ್ತು ಅಗಲ ಇರಬೇಕು. ಸೊ ಇಲ್ಲಿ ನಾನು ನೋಡಿ ಈ ಕಡೆಯಿಂದ 3 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ 2.25 ಇಂಚು ಶೋಲ್ಡರ್ ಸಿಗುತ್ತೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ. ಇಲ್ಲಿ ನಮ್ಗೆ ಎಷ್ಟು ಸಿಕ್ತು, 4.25 ಇಂಚು ನೆಕ್ ಬಿಡ್ತು. ಸೊ ಅಷ್ಟು ನಾನು ಇಟ್ಕೊಳ್ತೀನಿ. ಇಲ್ಲಿಂದ 3.25 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಈ ರೀತಿ ಸೊ ಬೋಟ್ ನೆಕ್ ಅಂದ್ರೆ ದೋಣಿ ಆಕಾರ, ಆ ರೀತಿ ಬರೋ ತರ ಶೇಪ್ ಹಾಕೊಳ್ಳೋಣ. ಅದಾದ್ಮೇಲೆ ಇಲ್ಲಿ ಶೋಲ್ಡರ್ ಸ್ಲೋಪಿಗೆ 1/2 ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ 1/2 ಇಂಚ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಬಿಡ್ತೀನಿ. ಸೊ ಶೋಲ್ಡರ್ ಅಟ್ಯಾಚ್ 1/2 ಇಂಚ್ ಬಿಟ್ ಆದ್ಮೇಲೆ ಇಲ್ಲಿಂದ ನಾನು ಬ್ಯಾಕ್ ಆರ್ಮೋಲ್ ಶೇಪ್ ಕೊಡ್ತೀನಿ. ನೋಡಿ, ಏನ್ ಫಿಟ್ಟಿಂಗ್ ಸ್ಟಿಚ್ ಇದೆ ಅದ್ರೊಳಗಡೆನೆ ಶೇಪ್ ಕೊಡ್ಬೇಕು, ಅದಕ್ಕಿಂತ ಮುಂದೆ ಹೋಗ್ಬಾರ್ದು, ಓಕೆನಾ. ಸೊ ಇದು ಮೈಂಡ್ ಅಲ್ಲಿ ಇರ್ಲಿ. ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಬಂದು 27 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.25 ಆಗುತ್ತೆ. ಸೊ 6.25ಗೆ 1 ಇಂಚು ಸೇರಿಸಿ 7.25 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಟೇಪ್ನ ಈ ರೀತಿ ಮಡ್ಚಿ ಡಾಟ್ಗೆ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ 2 ಇಂಚು ಮಾರ್ಜಿನ್ಗೆ. ಸೊ ಇಲ್ಲಿ ನಿಮ್ಗೆ ಬ್ಯಾಕ್ ಪಾರ್ಟ್ ಅಲ್ಲಿ ನಿಮ್ಗೆ ಯಾವುದೇ ಡಿಸೈನ್ ಬೇಕಾದ್ರೂ ನೀವು ಮಾರ್ಕ್ ಹಾಕೊಳ್ಬಹುದು. ಸೊ ಇಲ್ಲಿ ಜಸ್ಟ್ ಬೋಟ್ ನೆಕ್ ಮಾರ್ಕ್ ಹಾಕಿದೀನಿ. ನೀವು ಬೋಟ್ ನೆಕ್ ಮಾತ್ರ ಹಾಕೊಳ್ತೀವಿ, ಯಾವ್ದು ಡಿಸೈನ್ ಮಾಡಲ್ಲ ಅಂದ್ರೆ ಇಷ್ಟು ಮಾತ್ರ ಹಾಕೊಳ್ಳಿ. ಡಿಸೈನ್ ಮಾಡ್ತೀವಿ ಅಂದ್ರೆ ನೀವು ಇಲ್ಲಿಂದ ಇಲ್ಲಿ ಯಾವ್ದು ಬೇಕಾದ್ರೂ ಶೇಪ್ ಹಾಕೊಳ್ಬಹುದು. ಸೊ ಈಗ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಬೇರೆ ಶೇಪ್ ಹಾಕ್ತೀನಿ. ಸೊ ಅದಕ್ಕೆ ನಾನು ಕ್ಯಾನ್ವಾಸ್ ಯೂಸ್ ಮಾಡಿ ಹಾಕ್ತೀನಿ, ಓಕೆನಾ. ಸೊ ಯಾರ್ಯಾರಿಗೆಲ್ಲ ಬ್ಲೌಸ್ ಡಿಸೈನ್ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಿದೆ, ಸೊ ಕಾಂಟ್ಯಾಕ್ಟ್ ಮಾಡಿ. ಬ್ಲೌಸ್ ಡಿಸೈನ್ ಕೋರ್ಸ್ ಡೇಟ್ ಫಿಕ್ಸ್ ಮಾಡಿಲ್ಲ. ಬ್ಲೌಸ್ ಡಿಸೈನ್ ಕೋರ್ಸ್ ಅಲ್ಲಿ ಬೋಟ್ ನೆಕ್, ನಾರ್ಮಲ್ ನೆಕ್, ಈ ತರದ್ ಎಲ್ಲದಕ್ಕೂ ನಾನು ಹಿಂದೆ ನೆಕ್ ಡಿಸೈನ್ ವಿತ್ ಪ್ಯಾಚ್ ವರ್ಕ್ ಡಿಸೈನ್ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕೋಣ. ರೆಡಿ 13 ಇಂಚ್ ಬೇಕು ಅಂದ್ರೆ ಬ್ಯಾಕ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ. ಫ್ರಂಟ್ ಅಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದೀನಿ, 15 ಇಂಚು. ಸೊ ಫ್ರಂಟ್ ಅಲ್ಲಿ ಹುಕ್ಕಿರೋದ್ರಿಂದ ಹುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಹೇಳ್ಬಿಟ್ಟು 1/2 ಇಂಚಿಗೆ ಫಸ್ಟ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಶೋಲ್ಡರ್ ಏನ್ ನಾವು ಬ್ಯಾಕ್ ಮಾರ್ಟ್ ಅಲ್ಲಿ ಇಟ್ಟಿದ್ವಿ, ಸೇಮ್ ಅದೇ ತರ ಶೋಲ್ಡರ್ ಮತ್ತೆ ಆರ್ಮೋಲ್ ಡೆಪ್ತ್ ಇದೆಲ್ಲ ನೀವು ಸೇಮ್ ಬ್ಯಾಕ್ ಅಲ್ಲಿ ಏನ್ ಇಟ್ಟಿದ್ರೆ ಸೇಮ್ ಟು ಸೇಮ್ ಇಟ್ಕೊಳ್ಳಿ. 8 ಇಂಚು ಆರ್ಮೋಲ್ ಲೆಂತ್.
ಇಲ್ಲಿಂದ ಏನು 7.5 ಇದೆ ಅದೇ 7.5 ಇಲ್ಲೂ ಕೂಡ ಇಟ್ಟು ಮಾರ್ಕ್ ಹಾಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ 8.25 ಇಂಚು, 1/2 ಇಂಚು ಡಾಟ್ ಬರುತ್ತೆ. ಆ ಡಾಟ್ಗೋಸ್ಕರ 1/2 ಇಂಚು. ಸೊ 4.25 ಇಂಚು ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚಿಗೆ ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಅಂತ ಬಿಟ್ಬಿಡ್ತೀವಿ. ಅದಾದ್ಮೇಲೆ ಇಲ್ಲಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಮಾರ್ಕ್ ಹಾಕೊಂಡು ನೋಡಿ ಫ್ರಂಟ್ ಆರ್ಮೋಲ್ ಶೇಪ್ನ ಕೊಡೋಣ. ಸೊ ಇದು ಅಷ್ಟೇ, ನಮ್ದೇನು ಫಿಟ್ಟಿಂಗ್ ಸ್ಟಿಚ್ ಇದೆ ಅದ್ರೊಳಗಡೆ ಎಂಡ್ ಆಗಬೇಕು. ಸೊ ಇಲ್ಲಿ ನೀವು 3 ಇಂಚ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರಂಟ್ ಅಲ್ಲಿ ಅಂದ್ರೆ 3.5 ಮಿನಿಮಮ್ 4 ಇಂಚ್ ಅಷ್ಟಿಟ್ರೆ ಮಾತ್ರ ಬೋಟ್ ನೆಕ್ ಬರೋದಿಲ್ಲ, ಅಂದ್ರೆ ಬೋಟ್ ನೆಕ್ ಬರಲ್ಲ. ಇಲ್ಲಿ ನಾನು 4 ಇಂಚು ಅಥವಾ 3.5 ಬೋಟ್ ನೆಕ್ ಓಕೆನಾ ಇಟ್ಬೋದು. 3.5 ಅಂದ್ರೆ ಎಕ್ಸಾಕ್ಟ್ ಬೋಟ್ ನೆಕ್ ಬರುತ್ತೆ. 4 ಇಂಚು ಒಂಚೂರು ಡೀಪ್ ಬೇಕಂದ್ರೆ ಒಂಚೂರು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಡೀಪ್ ಬೋಟ್ ನೆಕ್ ಬರಲ್ಲ, ಅದು ರೌಂಡ್ ನೆಕ್ ಆಗುತ್ತೆ. ಸೊ 3.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿಂದ 4.5 ಇತ್ತಲ್ಲ ಅದೇ 4.5 ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕ್ತಾ ಇದ್ದೀನಿ. ಮಾರ್ಕ್ ಹಾಕೊಂಡು ಸೇಮ್ ಬ್ಯಾಕ್ ಪಾರ್ಟ್ ಅಲ್ಲಿ ಹೇಗೆ ತೋರಿಸ್ತೆ ಹಾಗೆ ಬೋಟ್ ನೆಕ್ ಶೇಪ್ನ ಕೊಡೋಣ. ಅದಾದ್ಮೇಲೆ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಸೊ 10 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 10.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿಂದ ಕೆಳಗಡೆ 2.5 ಇಂಚಿಗೆ ಮತ್ತೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇದು ಅಂಡರ್ ಬಸ್ಟ್ ಲೈನ್. ಈಗ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ರೌಂಡ್ 34 ಇಂಚ್ ಆಗುತ್ತೆ. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5. ಸೊ ಆ 8.5 ಇಲ್ಲಿ ಮಾರ್ಕ್ ಹಾಕ್ತೀನಿ ಮತ್ತು 8.5 ಇಲ್ಲಿ ಇನ್ನೊಂದು ಮಾರ್ಕು. ಅದಾದ್ಮೇಲೆ ಅದೇ 8.5 ಇಲ್ಲಿ ಒಂದು ಮಾರ್ಕ್. ಈಗ ಲೈನ್ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್ ನೋಡಿ ಕರೆಕ್ಟಾಗಿ ಬಂದ್ಬಿಡುತ್ತೆ. 2 ಇಂಚು ಮಾರ್ಜಿನ್. ಸ್ವಲ್ಪ ಎಲ್ಲಾದ್ರೂ ಎಕ್ಸ್ಟ್ರಾ ಇದೆ ಅನ್ಸಿದ್ರೆ ಈ ರೀತಿ 2 ಇಂಚಿಗೆ ಹಾಕೊಂಡು ಕಟ್ ಮಾಡೋದು, ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಅಪೆಕ್ಸ್ ಪಾಯಿಂಟ್ ವಿಡ್ತ್ನ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 33 ಇಂಚು, 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.3 ಬರುತ್ತೆ. ಸೊ ಅದೇ 3.3 ಇಲ್ಲಿ ಮಾರ್ಕ್ ಹಾಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಸೊ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 27 ಇಂಚು. ಸೊ 4ರಿಂದ ಡಿವೈಡ್ ಮಾಡಿದಾಗ 6.25 ಆಗುತ್ತೆ. ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಎಲ್ಲಿಗೆ ಎಷ್ಟು ಮೇಗುತ್ತು 2 ಇಂಚ್ಗೆ 1 ಪಾಯಿಂಟ್ ಕಡಿಮೆ ಇದೆ. ಸೊ ಎರಡೂ ಕಡೆ ನಾನು ಅದನ್ನ ಈ ರೀತಿ ಡಿವೈಡ್ ಮಾಡಿ ಸೊ ಮೇನ್ ಡಾಟ್ ಏನಿದೆ ಅದನ್ನ ಮಾರ್ಕ್ ಹಾಕ್ತೀನಿ. ಅದಾದ್ಮೇಲೆ ಇಲ್ಲಿಂದ ಮೇಲಕ್ಕೆ 1 ಇಂಚಿಗೆ ಮಾರ್ಕ್ ಹಾಕೊಂಡು ಫ್ರಂಟ್ ಪಟ್ಟಿ ಶೇಪ್ ಕೊಡೋಣ. ಇಲ್ಲಿಂದ 2 ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಹಾಕಿ ಇಲ್ಲಿಂದ 1.5 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ 2ನೇ ಡಾಟ್. ಮತ್ತೆ ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಂಡು ಇಲ್ಲಿಂದ 1.5 ಇಂಚಿಗೆ ನಮ್ಮ 3ನೇ ಡಾಟ್. ಅದಾದ್ಮೇಲೆ ಇಲ್ಲಿಂದ ನೇರ ಟೇಪ್ ಇಟ್ಕೊಳ್ಳಿ 1.5 ಇಂಚಿಗೆ ಮಾರ್ಕ್ ಹಾಕಿ. ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಇದು ನಮ್ಮ 4ನೇ ಡಾಟ್. ಇದು ಬೋಟ್ ನೆಕ್ ಅಲ್ಲಿ ಇದೇ ತರ ಬರೋದು. ಸೊ ಬಿಗಿನರ್ಸ್ ಯಾರು ತಲೆ ಕೆಡಿಸ್ಕೊಬೇಡಿ. ಸೊ ಇದಿಷ್ಟು ನಮ್ಮ ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ನಾನು ನಿಮ್ಗೆ ಚೆಕ್ ಮಾಡಿ ತೋರಿಸ್ಬೇಕಲ್ವಾ. ಆರ್ಮೋಲ್ ರೌಂಡ್ ಸರಿ ಬಂದಿದ್ಯಾ ಚೆಕ್ ಮಾಡ್ಕೋಣ. ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಬೋಟ್ ನೆಕ್ ಬ್ಲೌಸ್ ಅಲ್ಲಿ ಆರ್ಮೋಲ್ ಟೈಟ್ ಪ್ರಾಬ್ಲಮ್ಸ್ ಬಿಗಿನರ್ಸ್ ಕಮೆಂಟ್ ಮಾಡೋದೇ ನನ್ಗದು ಆರ್ಮೋಲ್ ಟೈಟ್ ಬರುತ್ತೆ ಅಂತ. ಏನಕ್ಕಪ್ಪ ಅಂತ ಅಂದ್ರೆ ಇಲ್ಲಿ ನಾನು 8 ಇಂಚ್ ಇಟ್ಟಿದ್ದೀನಿ. ಕೆಲವರು ತಲೆಯಲ್ಲಿ ಡೌಟ್ ಇರುತ್ತೆ 8 ಇಂಚ್ ಇಟ್ರೆ ಆರ್ಮೋಲ್ ರೌಂಡ್ ದೊಡ್ಡದಾಗ್ಬಿಡುತ್ತೆ ಅಂತ. ಖಂಡಿತ ದೊಡ್ಡದಾಗಲ್ಲ. ಏನಕ್ಕೆ ಅಂತಂದ್ರೆ ನೋಡಿ, ನಾರ್ಮಲ್ ಬ್ಲೌಸ್ ಆದ್ರೆ ಶೋಲ್ಡರ್ ಇಷ್ಟು ಇಟ್ಟಿರ್ತೀವಿ, ಡೀಪ್ ನೆಕ್ ಆದ್ರೆ ಅಥವಾ ಇನ್ನೊಂಚೂರು ಇಷ್ಟು ಇಟ್ಟಿರ್ತೀವಿ. ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕ್ತಿವಿ. ಸೊ ಇಲ್ಲಿಂದ ನಾವು ಹೀಗೆ ಮಾರ್ಕ್ ಹಾಕಿದಾಗ ಏನಾಗುತ್ತೆ, ಈ ಅಗಲದಿಂದ ಆರ್ಮೋಲ್ ರೌಂಡ್ ಜಾಸ್ತಿ ಆಗುತ್ತೆ. ಸೊ ಆವಾಗ ನಾವು ಆರ್ಮೋಲ್ ರೌಂಡ್ ನ ಮಿನಿಮಮ್ ಇಡಬೇಕು. ಸೊ ಇಷ್ಟು 8 ಇಂಚ್ ಎಲ್ಲ ಇಡಲ್ಲ. ಬೋಟ್ ನೆಕ್ ಅಲ್ಲಿ ಶೋಲ್ಡರ್ ಎಷ್ಟು ಇಡ್ತೀವಿ ಅಷ್ಟೇ ಇಡ್ತೀವಿ. ಇಷ್ಟು 8 ಇಂಚ್ ಇಟ್ರು ನೋಡಿ, ನಾವು ಇಲ್ಲಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ತೀವಿ. ನಾರ್ಮಲ್ ನೆಕ್ಗೆ ಶೋಲ್ಡರ್ ಸ್ಲೋಪ್ ಕಟ್ ಮಾಡಲ್ಲ. ಮಾಮೂಲಿ 1/2 ಇಂಚ್ ಶೋಲ್ಡರ್ ಅಟ್ಯಾಚ್ಗೆ ಅಂತ ನಾರ್ಮಲ್ ನೆಕ್ಕಲ್ಲೂ ಬಿಡ್ತೀವಿ, ಬೋಟ್ ನೆಕ್ಕಲ್ಲೂ ಬಿಡ್ತೀವಿ. ಸೊ ಈ ರೀತಿ ಇಟ್ಕೊಂಡು ನಾವಿಲ್ಲಿ ಚೆಕ್ ಮಾಡ್ಕೊಂಡಾಗ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 16 ಇಂಚು, 15.5. ಒಂಚೂರು ಎಕ್ಸ್ಟ್ರಾ ಲೂಸ್ ಇಡ್ತೀವಿ ಅಂದ್ರೆ 16. ಸೊ ಇವ್ರದ್ದು ಏನ್ ಆರ್ಮೋಲ್ ರೌಂಡ್ ಇದೆ 15.5.
ಅದು ಎಕ್ಸಾಕ್ಟ್ ಆಗಿ 7.25 ಇಂಚು ಬರುತ್ತೆ. ಓಕೆನಾ. ಸೊ ನಾವು ಇದನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ಏನ್ 1/2 ಇಂಚ್ ಲೂಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬೇಕು ಅಂದ್ರೆ ಮಾತ್ರ ಎಲ್ಲಾದ್ರಲ್ಲೂ ಇರ್ಬೇಕಂತೇನಿಲ್ಲ. ಸೊ ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ 1/2 ಇಂಚ್ ಹೋಗೋದ್ರಿಂದ ಅದೊಂಚೂರು ಎಕ್ಸ್ಟೆಂಡ್ ಆಗುತ್ತೆ. ಈಗ ನಾವು ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೊಳ್ಳೋಣ. ಇದನ್ನ ಈ ರೀತಿ ಟರ್ನ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಡಿ. ಸೊ ಈ ಕಡೆ ಪ್ರಿಂಟ್ ಬಂದಿರುತ್ತೆ, ಅದ್ರ ಮೇಲೆ ನೀವು ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಅಷ್ಟೇ. ಸೆಂಟರ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ ನೆಕ್ ಬೇಕಾದ್ರೆ ಕಟ್ ಮಾಡ್ಕೊಳ್ಬಹುದು, ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ ಅಂದ್ರೆ ಕ್ಯಾನ್ವಾಸ್ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಗೆ ಹಾಕಿ ತೋರಿಸ್ಲಿಕ್ಕೋಸ್ಕರ ನಾನು ಇದನ್ನ ಹೀಗೆ ಮಾಡಿದೆ, ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ನಾನು ಇದಕ್ಕೆ. ಓಕೆನಾ. ಸೊ ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಏನು ಉಳಿದಿದೆ ಬಟ್ಟೆ ಅದನ್ನ ನಾನು ಈ ರೀತಿ 4 ಫೋಲ್ಡ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಇವ್ರದ್ದು ಸ್ಲೀವ್ನ ಉದ್ದ, ತೋಳಿನ ಉದ್ದ ಬಂದು ರೆಡಿ 10 ಇಂಚು, ಅದಕ್ಕೆ 1 ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಕ್ಯಾಪ್ ಹೈಟ್ ಇವ್ರದ್ದು 3.3 ಬರುತ್ತೆ, ಅಥವಾ ಅದನ್ನ 3.5 ಅಂತ ಬೇಕಾದ್ರೂ ನೀವು ಕನ್ವರ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಆರ್ಮೋಲ್ ರೌಂಡ್ ಬಂದು ಇವ್ರದ್ದು 15.5 ಅಂದ್ರೆ ಅರ್ಧ ಅಂದ್ರೆ 7.25 ಇಂಚ್ ಆಗುತ್ತೆ. ಸೊ 7.25 ಇಂಚ್ಗೆ ಈ ಕಾರ್ನರ್ ಇಂದ 7.25 ಇಂಚ್ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ 2 ಇಂಚು ಇಲ್ಲಿ ಮಾರ್ಜಿನ್ಗೆ ಅಂತ ಬಿಡಬೇಕು. ಇಲ್ಲಿ ಇರುವಂಥದ್ದು 1/4 ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನಾನು ಸ್ಲೀವ್ ಶೇಪ್ ನ ಕೊಡ್ತಾ ಇದ್ದೀನಿ. ತೋಳಿನ ಸುತ್ತಳತೆ ಇವ್ರದ್ದು 9.25 ಪೂರ್ಣ ತೋಳಿನ ಸುತ್ತಳತೆ ಅಂದ್ರೆ 10 ಇಂಚು, ಅದ್ರಲ್ಲಿ ಅರ್ಧ ಅಂದ್ರೆ 5 ಇಂಚು, ಇಲ್ಲಿಂದ 2 ಇಂಚು ಸಿಮಿಂಗ್ ಅಲೈನ್ಸ್. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಇದನ್ನ ಈ ರೀತಿ ಕಟ್ಕೊಳ್ತೀನಿ. ಎಕ್ಸ್ಟ್ರಾ ಎಷ್ಟು ಬೇಕು ಅಷ್ಟು ನೋಡಿ. ಇಲ್ಲಿಂದ 2 ಇಂಚು ಮಾರ್ಜಿನ್ಗೆ 1/2 ಇಂಚು ಇದು ಅಟ್ಯಾಚ್ ಮಾಡ್ಲಿಕ್ಕೋಸ್ಕರ. ಸೊ ಇದು ಒಂದು ಮೆಥಡ್ ತೋರಿಸ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಈಗ ಲೈನ್ ಹಾಕೊಳ್ಳೋಣ. ನೋಡಿ ಕಟ್ ಮಾಡ್ಕೊಳ್ಳೋಣ. ಇದೇನಿದೆ ಈ ಪೀಸ್ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡ್ರೆ ಸರಿ ಬರುತ್ತೆ. ಓಕೆನಾ. ಸೊ ಇದು ನಮ್ಮ ಬೋಟ್ ನೆಕ್ ಬ್ಲೌಸ್ನ ಕಟ್ಟಿಂಗ್ ಡೀಟೇಲ್ಸ್. ಓಕೆನಾ. ಸೊ ಇಲ್ಲಿ ಒಂದು ಸೆಂಟರಲ್ಲಿ ನಾಚ್ ಹಾಕೊಂಡ್ಬಿಡಿ. ಅದಾದ್ಮೇಲೆ ಇದನ್ನ ಓಪನ್ ಮಾಡಿಕೊಂಡು ನೋಡಿ, ಇಲ್ಲೂ ಅಷ್ಟೇ ನಾವು ಕ್ಲೋಸ್ ಮಾಡಿರ್ತೀವಲ್ಲ ಫ್ಯಾಬ್ರಿಕ್ಕು, ಇದು ಹಾಗೆ ಉಳ್ಕೊಂಡಿರುತ್ತೆ. ಇದನ್ನ ಓಪನ್ ಮಾಡ್ಕೊಳ್ಳಿ. ಫ್ರಂಟ್ ಸ್ಲೀವ್ ಶೇಪ್ನ ತೆಗೆಯೋಣ. ಈ ಪೀಸಸ್ ಏನಿದೆ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡ್ರೆ ಈ ರೀತಿ ಇದು ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ 1/2 ಇಂಚ್ ನಾನು ಇಲ್ಲಿ ಬಿಟ್ಟಿದ್ದೀನಿ, ಏನೀಗಂದ್ರೆ ಅಟ್ಯಾಚ್ ಆದ್ಮೇಲೆ ನಮ್ಗೆ ಎಕ್ಸಾಕ್ಟ್ ಆಗಿ ಬರ್ಬೇಕಲ್ಲ, ಈ ರೀತಿ ಬಂದ್ಬಿಡುತ್ತೆ. ಸೊ ಇದು ಒಂದು ಟೆಕ್ನಿಕ್. ಕಡಿಮೆ ಬಂದಾಗ ನಿಮ್ಮ ಹತ್ರ ಬಟ್ಟೆ ಇಲ್ಲ ಅಂದ್ರೆ ಸೊ ಈ ರೀತಿನೂ ಮಾಡ್ಕೊಳ್ಬೋದು. ಓಕೆನಾ. ಬೋಟ್ ನೆಕ್ ಬ್ಲೌಸ್ 33 ಇಂಚು ಅಪ್ಪರ್ ಚೆಸ್ಟ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಡೀಟೇಲ್ಸ್ ನ ಹೇಳಿದೀನಿ. ಸೊ ಯಾರ್ಯಾರೆಲ್ಲ ಈ ಮೆಷರ್ಮೆಂಟ್ ಇದೆ ಸೊ ಅಂತರೂ ಆರಾಮಾಗಿ ಈ ಕಟಿಂಗ್ ಏನ್ ತೋರಿಸಿದೀನಿ ಈ ಕಟಿಂಗ್ ನ ನೀವು ಆರಾಮಾಗಿ ಹಾಕೊಳ್ಬಹುದು. ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜನವರಿ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಳೋದನ್ನ ಮರಿಬೇಡಿ.
ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.